ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ಹಾಗೂ ನಮ್ಮ ಸಮಿಕರಿಗೂ ಮತ್ತೆ ನಮ್ಮದು ಸಂಬಂಧಿಕರು ಮತ್ತೆ ವೀಣ್ಯನ್ ಮಾತಾಡಬೇಕಂತ ಹೇಳಿ ರೈಮನ್ ಖಾನ್ ಹೇಳಿದ ಸಲುವಾಗಿ ಮಾತಾಡೋದು ಆಯ್ತಾ. ಯಾಕೆಂದರೆ ಮೊನ್ನೆಯಿಂದ ಫುಲ್ಲು ಸುಸ್ತಾಗಿದೆ, ನಾವು ಮಾತಾಡೋದಿಲ್ಲ ಹೇಳಿ ಎಣಿಸಿದ್ದು. ಈಗ ಅವ್ರು ಹೇಳಿದ ಮೇಲೆ ಮಾತಾಡಲೇಬೇಕಲ್ಲ, ಇಲ್ಲಾಂದ್ರೆ ಅವ್ರು ಬಿಡೋದಿಲ್ಲ. ನನ್ನ ಕರೆಗೆ ಹೋಗುಟ್ಟು ಬಂದಂಥ ನಮ್ಮ MLA ಅವರು ಭರತ್ ಶೆಟ್ಟಿ ಅವರು ಹಾಗೂ ನಮ್ಮ ಕಾವೂರು ಠಾಣೆ SI ಮಲ್ಲಿಕಾರ್ಜುನ್ ಅವರು ಅವರೀಗ ಬ್ಯುಸಿ ಇದ್ದ ಕಾರಣ ತೆರಳಿದ್ದಾರೆ. ಅವರು ನಿಲ್ಲಬೇಕಿತ್ತು ಕೊನೆ ತನಕ, ಆಗ ನಮ್ಮ ಕಾರ್ಯಕ್ರಮದ ವಿಶೇಷ ಕರೆಕ್ಟ್ ಗೊತ್ತಾಗ್ತಿತ್ತು ಅವರಿಗೆ. ನಮ್ಮದು ಸುಮನ್ ಸರ್ ಅಂತ ಹೇಳಲಿಕ್ಕೆ ಇಲ್ಲ, ನಮ್ಮ ಜೊತೆ ಇದ್ದಾರೆ. ಅವರು ಶುಕ್ರವಾರದಿಂದಲೇ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರದ್ದು ಸಪೋರ್ಟ್ ಇಲ್ಲದೆ ಯಾವ ಕಾರ್ಯಕ್ರಮ ಖಂಡಿತ ಆಗಲ್ಲ ಅಂತ ಹೇಳಲಿಕ್ಕೆ ನಾನು ಖಂಡಿತ ಇಚ್ಛೆ ಬರ್ತೇನೆ. ಯಾಕೆಂದರೆ ಕೆಳಗಿದ ಹಾಲ್ ಬುಕ್ ಆದರೆ ಮೇಡಮ್ ಇರಿಗೆ ಹಾಲ್ ಉಂಟು, ಹೋಲ್ ಅಂಡಲ್ಲಿ ನೀರು ಟೆನ್ಷನ್ ಮಲ್ಕೊಡ್ತಿ ಅಂತೇಳಿ ನನಗೆ ಧೈರ್ಯ ಕೊಟ್ಟುಬಿಟ್ಟಿದ್ದಾರೆ ಫಸ್ಟಿಗೆ. ಅದೇ ರೀತಿ ನಮ್ಮದು ನನ್ನ ಫ್ಯಾಮಿಲಿ ಅಂತೂ ಇವರು ಶೈಲಜ ರಾಜೇಶ್ ಅವ್ರದ್ದು 3 ತಾರೀಕಿಗೆ ಅವಾರ್ಡ್ ಅಂತ ಹೇಳಿದಾಗ 1-2 ತಾರೀಕಿಗೆ ಮಹಿಳಾ ಸಮಾಜದ ಬ್ಯುಸಿಯಲ್ಲಿದ್ದೇನೆ, ನನಗೆ ಗೊತ್ತಿಲ್ಲದಾಗೆ ಸನ್ಮಾನ ಮಾಡಿದ್ದಾರೆ 1 ತಾರೀಕಿಗೆ ಸಸ್ಪೆನ್ಸ್ ಆಗಿ. ಈಗ ವೀಣ್ಯನ್ ಅವರು ಮಾಡಿದಾರಲ್ಲ ಅದೇ ರೀತಿ ದೊಡ್ಡ ಒಂದು ಟೆನ್ಷನ್ ನನಗೆ ಕೊಟ್ಟು ಬಿಟ್ಟಿದ್ದಾರೆ ಸನ್ಮಾನ ಕೊಟ್ಟು. ಎಷ್ಟು ಸನ್ಮಾನ ಆಗ್ತದೆ ಅಷ್ಟೇ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಮೊದಲಾಗಿ ನಾವು ಹೇಳೋದಾದರೆ ನಮ್ಮ ಮನೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದರೆ ಖಂಡಿತ ನಾವು ಹೊರಗೆ ಬಂದು ಯಾವ ರೀತಿಯಾದರೂ ಕೆಲಸ ಮಾಡ್ಬೋದು. ಮನೆಯಿಂದಲೇ ಸಪೋರ್ಟ್ ಇಲ್ಲ ಅಂದರೆ ನಮಗೆ ಹೊರಗೆ ಬರಲಿಕ್ಕೆ ಹೆದರಿಕೆ. ಯಾಕೆಂದರೆ ನನಗೆ ತಂದೆ ತಾಯಿ ಇಲ್ಲಾದರೂ ಅಣ್ಣ ಅಕ್ಕ ಅತ್ತಿಗೆ ಅವರು ಎಲ್ಲರದ್ದು ಸಪೋರ್ಟ್ ಅಂತೂ ತುಂಬ ಇದೆ ನನಗೆ. ಅದೇ ರೀತಿ ಮತ್ತೊಂದು ಹೇಳೋದಾದರೆ ನಾನು ಈ ಫೀಲ್ಡಿಗೆ ಇಳಿಯುವಾಗ ಇಲ್ಲೇ ನನ್ನ ಗೆಳತಿಯಾದ ಸಾಮಲತಾ ಟೀಚರ್ನವರು ಇದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಫೀಲ್ಡಿಗೆ ಇಳಿದಾಗಲೇ ನಾವೊಂದು ಫೀಲ್ಡಿಗೆ ಹೋಗುವ ಟೀಚರ್, ನನಗೆ ಕುಂಜತ್ಪೇಳು ನಾನು ಕಲಿತ ಸ್ಕೂಲೇ 7th ತನಕ, ಹಾಗಾದರೆ ಏರಿಯಾ ಅಷ್ಟು ಪರಿಚಯ ಇಲ್ಲ. ಆಗ ಅವ್ರು ಹೇಳಿದರೆ ಯಾಕೆ ಟೆನ್ಷನ್ ಮಾಡ್ತೀರಿ, ನಾವೆಲ್ಲ ಇದ್ದೀವಲ್ಲ ಬನ್ನಿ ನಾವು ಬರ್ತೇವೆ ಅಂತ ಹೇಳಿದಾಗ ನನ್ನ ಫೀಲ್ಡಿಗೆ 14 ವರ್ಷದಿಂದ ನನ್ನ ಬೆನ್ನಲ್ಲಿ ಇದ್ದಾರೆ, ಇವತ್ತಿಗೂ ಅವರಿದ್ದಾರೆ. ಅದೊಂದು ಖುಷಿ ವಿಷಯ. ಅದೇ ರೀತಿ ನಮ್ಮ ಲೀನಾ ಟೀಚರ್ ಅವರೀಗ ಅಂಗನವಾಡಿ ರಿಟೈರ್ಡ್ ಆದರೂ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಟ್ರಸ್ಟ್ ಮಾಡು ಅಂತೇಳಿ ನನ್ನ ಮಗಳು ಹೇಳಿದಷ್ಟೇ, ಅವರೆಲ್ಲ ಖಂಡಿತ ನೀವು ಇದೊಂದು 5 ವರ್ಷ ಮುಂಚೆ ಮಾಡಬೇಕಿತ್ತು, ತುಂಬ ಲೇಟ್ ಆಯ್ತು ಅಂತೇಳಿ ಅವರೆಲ್ಲ ನನಗೆ ಹೇಳಿದರು. ಈ ರೀತಿ ಸಪೋರ್ಟ್ ಮಾಡ್ತಾರೆ ಹೇಳಿ ಖಂಡಿತ ನಾನು ಎನಿಸಲಿಲ್ಲ. ಯಾಕೆಂದರೆ ಯಾವುದಾದ್ರೂ ಕೆಲಸ ಮುಂದುವರಿಸ್ಬೋದು ಅಂದರೆ ತುಂಬ ಟೆನ್ಷನ್ ಇದೆ. ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಮುಂದುವರಿಸೋದು ದೊಡ್ಡ ವಿಷಯ. ಯಾಕೆಂದರೆ ಸಮಾಜ ಸೇವೆ ಮಾಡಿ ನಾವು ರೈಮನ್ ಖಾನ್ ಹೇಳಿದಾಗೆ ಮತ್ತು ಶೈಲಾ ಮೇಡಮ್ ಒಂದು ಮಾತು ಹೇಳಿದರು, ಒಳ್ಳೆಯದು ಆಗ್ತದೆ ಹಾಳು ಆಗ್ತೇವೆ, ಕೆಟ್ಟದ್ದು ಆಗ್ತದೆ ಒಳ್ಳೆಯದು ಆಗ್ತದೆ ಅಂತ. ಯಾಕೆಂದರೆ ನಾನು ಅನುಭವಿಸಿದಷ್ಟೇ, ಎಲ್ಲರ ಬಾಯಿಂದ ಕೆಟ್ಟದ್ದು ಕೇಳಿದ್ದೇನೆ, ಒಳ್ಳೆಯದು ಕೇಳಿದ್ದೇನೆ. ಯಾಕೆಂದರೆ ಯಾವುದಕ್ಕೂ ನಾವು ಗಟ್ಟಿಯಾಗಿ ನಿಂತರೆ ಯಾವ ಕೆಲಸ ಕಷ್ಟ ಆಗೋದಿಲ್ಲ ಅಂತ ಎಣಿಸ್ತೇನೆ ನಾನು. ಮೊದಲಾಗಿ ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂದ್ರೆ ನಾವು ಸರಿಯಾಗಿರಬೇಕು. ನಾವು ಸರಿಯಾಗಿಲ್ಲ ಅಂದರೆ ಯಾರಿಗೂ ನಾವು ಹೇಳಲಿಕ್ಕೆ ಬುದ್ಧಿವಾದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ನಮ್ಮಲ್ಲಿ ತುಣುಕನ್ನು ಹುಡುಕುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಈಗ ಭಾರತಿ ಮೇಡಮ್ ಹೇಳಿದಾಗೆ ನಮಗೆ ಕುಂಜತ್ಪೇಲಲ್ಲಿ ಯಾವುದು ಪ್ರಾಬ್ಲಮ್ ಆದರೆ ಸಂಸದ್ ಮೇಡಮ್ ನನ್ನ ಒಬ್ಬಳಿಂದ ಯಾವ ಕೆಲಸ ಆಗಲ್ಲ, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲರ ಸಪೋರ್ಟ್ ಇದ್ದದ್ರಲ್ಲಿ ನಾನು ಈ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂದರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, 2 ಕೈ ಚಪ್ಪಾಳೆ ಆದರೆ ಅಷ್ಟೇ ಚಪ್ಪಾಳೆ ಅಂತ ಸೌಂಡ್ ಬರ್ತದೆ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತೇಳಿ ನಮ್ಮ ರೈಮನ್ ಖಾನ್ ಮತ್ತು ಸುಮನ್ ಸರ್, ನಮ್ಮದು ಲೋಕೇಶ್ ಸರ್ ಬರಬೇಕಿತ್ತು, ಏನೋ ಕಾರಣಾಂತರದಲ್ಲಿ ಬರಲಿಲ್ಲ. ಅವರು ನಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಈ ಸಪೋರ್ಟ್ ಅಂತ ವಾಲ್ ಕೊಟ್ಟೇ ಕೊಡ್ತಾರೆ. ನಮ್ಮದು ಮೊನ್ನೆ ಅಷ್ಟೇ ಹೋದ ತಿಂಗಳಲ್ಲಿ 27ನೇ ತಾರೀಕಿಗೆ ಸೈಬರ್ ಕಾರ್ಯಕ್ರಮ ಆಯಿತು. ಈಗ ನಮ್ಮದು ವೀಣ್ಯನನ್ನು ಸೇರಿಸಿದರೆ ಈ ವಾಲ್ ಜಾಗ ಸಾಕಾಗಲ್ಲ. ಬರೀ ಕೈ ಎಣಿಕೆಯಲ್ಲಿ 20 ಜನರಿಗೆ ಅಷ್ಟೇ ವೀಣ್ಯನ್ ಮೆಂಬರ್ಸ್ನವರಿಗೆ ಕರೆದಿದ್ದೇವೆ. ಯಾಕಂದರೆ ಇದು ಸಣ್ಣ ಕಾರ್ಯಕ್ರಮ, ಇನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆದಾಗ ಎಲ್ಲರನ್ನೂ ನಾವು ಕರೀತೇವೆ. ಅದೇ ರೀತಿ ಸಂಬಂಧಿಕರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಬಜ್ಪೆಯಿಂದ ಬಂದಂಥ ರಾಕೇಶ್ ಕುಂದರ್ ಅವರು ಬೀಚ್ ರೋಡಿಗೆ ನನಗೆ ಸನ್ಮಾನ ಆದಾಗ ಅಲ್ಲಿಗೂ ಬಂದಿದ್ದರು, ನಿಮಗೆ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೇನೆ. ಹಾಗೆ ನಮ್ಮ ಫ್ಯಾಮಿಲಿ ಆದ ರೇಮಂಡ್ ಮತ್ತು ನನ್ನ ಅಣ್ಣನವರು, ನನ್ನ ಅಣ್ಣ ಮೊನ್ನಷ್ಟೇ ಗಲ್ಫಿಂದ ಬಂದಿದ್ದಾನೆ, ಅವನಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಹಾಗೆ ನಮ್ಮದು ಇಡೀ ಫ್ಯಾಮಿಲಿ ಅತ್ತೆ ಮಕ್ಕಳಿದ್ದಾರೆ, ಮತ್ತು ಅಣ್ಣನ ಮಕ್ಕಳಿದ್ದಾರೆ, ಅಕ್ಕನ ಮಕ್ಕಳಿದ್ದಾರೆ, ಎಲ್ಲರಿದ್ದಾರೆ. ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಎಲ್ಲರಿದ್ದಾರೆ. ಅವರಿಗೆಲ್ಲರಿಗೆ ನಮ್ಮ ವೀಣ್ಯನವರಿಗೆ ತುಂಬ ಖುಷಿ. ನನಗೆ ಹೇಳದೇ ಒಂದು ಸನ್ಮಾನ ಮಾಡಿದ್ದಾರೆ. ನಿಮಗೆ ನಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಯಾಕೆಂದರೆ ಈ ವಿಷಯ ನನಗೆ ಗೊತ್ತೇ ಇಲ್ಲ ಅವರು ಸನ್ಮಾನ ಮಾಡ್ತಾರಂತ ಹೇಳಿ. ಯಾವಾಗ ಏನು ತಂದು ರೆಡಿ ಮಾಡಿದಾರ, ಎಷ್ಟೊತ್ತಿಗೆ ರೆಡಿ ಮಾಡಿದ್ದಾರೆ ಹೇಳಿ ಯಾವುದು ವಿಷಯ ಗೊತ್ತಿಲ್ಲ. ಮತ್ತು ಎಲ್ಲರಿಗೆ ಬಂದಂಥವರಿಗೆ, ನನ್ನ ಮಗಳ ಗಂಡನಾದ ಅಳಿಯನವರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಸಾಮ್ರಾಟ್ ಕ್ರಿಕೆಟಿಂದ ಕಳಂದರ್ ಹೇಳಿ ಬಂದಿದ್ದಾರೆ, ಅವರಿಗೆ ಸ್ವಾಗತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರಿಗೆ ಯಾರಾದರೂ ಒಬ್ಬರು ರೋಸ್ ಕೊಂಡೋಗಿ ಕೊಡಿ. ಸ್ವಾಗತ ಸರ್ ನಿಮಗೆ ಸರ್. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನನಗೆ ಅವಕಾಶಕ್ಕೋಸ್ಕರ ಧನ್ಯವಾದ.